ಈಗ ವಿದ್ಯಾರ್ಥಿಗಳೇ ನೋಡ್ರಿ, ಎರಡು ಸಂಖ್ಯೆಗಳ ಮೊತ್ತ 8 ಅದ. ಅವುಗಳ ಗುಣಲಬ್ಧ 15 ಅದ. ಅವುಗಳ ವೃತ್ಕ್ರಮದ ಮೊತ್ತವು ಏನಾಗುವುದು ಅಂತ ಕೇಳ್ತಾನೆ. ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗುಣಲಬ್ಧ ಏನದ? 1, 15 ಅದ. ಇಷ್ಟರ ಮೇಲೆ ನೀವು ತಿಳ್ಕೊಬೇಕು. ಇದರ ಅಪವರ್ತನಗಳನ್ನ ತೆಗೆದ ನೋಡ್ರಿ. 1 ತೆಗೀರಿ, ಆಮೇಲೆ 15 ತೆಗೀರಿ. 15 ಒಂದ್ಲೆ 15 ಆಯ್ತು. ಇದು ಕರೆಕ್ಟ್ ಆಯ್ತು. ಆದ್ರೆ ಅವುಗಳ ಮೊತ್ತ ಆಗಲಿಲ್ಲ. 15 ಬರೋಬ್ಬರಿ ಏನು ಅದು ಮೊದಲು ತಿಳ್ಕೊಬೇಕು ನೀವು. 15 1 ಗುಂಡ್ಲೆ 15 15 ಆಯ್ತು. ಆದ್ರೆ ಇವುಗಳ ಮೊತ್ತ ಎಷ್ಟಾಯ್ತು? 16 ಆಯ್ತು. ಇದಲ್ಲ. ಆಮೇಲೆ 2ರಲ್ಲೇ ಭಾಗ ಹೋಗುದಿಲ್ಲ, 3ರಲ್ಲೇ ಹೋಗ್ತದಿಲ್ಲ ನೋಡ್ರಿ. 3 ಗುಂಡ್ಲೆ 3ರಲ್ಲೇ ಇದನ್ನ 15 ಬರೋಬ್ಬರಿ 3ರಲ್ಲೇ ಮಾಡಿ ನೋಡ್ರಿ. 3 5ಲೇ ಇದು ನೋಡ್ರಿ. ಹಂಗಾರೆ ಇವುಗಳ ಮೊತ್ತ ಏನಾಯ್ತು? 8 ಆಯ್ತು ನೋಡ್ರಿ. ಇವುಗಳ ಗುಣಲಬ್ಧನು 15 ಆಯ್ತು. ಅಂದ್ರೆ ಈಗ ನಾವು ಮಾಡಿದ್ದು 2 ಇವು ಸಿಕ್ಕು. ಏನು? 3 ಮತ್ತು 5 ಸಿಕ್ತು. 1 3 ಸಿಕ್ತು, 1 5 ಸಿಕ್ತು. ಆದ್ರೆ ಆಮೇಲೆ ವೃತ್ತಕ್ರಮ ವ್ಯತ್ಕ್ರಮ ಅಂದ್ರೆ ನೀವು ಛೇದ 1 ಇಟ್ಕೋಬೇಕಾಗ್ತದ. ವ್ಯತ್ಕ್ರಮ ಮಾಡುವಾಗ ಛೇದವು ಏನೂ ಇಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು? ಛೇದ ಏನು? ಪೂರ್ಣ ಸಂಖ್ಯೆಗೆ ಛೇದ ಏನೂ ಇಲ್ಲ ಅಂದ್ರೆ ಏನ್ ಹಚ್ಕೋತೀರಿ? 1 ಹಚ್ಕೋತೀರಿ. ಇದನ್ನು ವೃತ್ಕ್ರಮ ರೂಪ ಮಾಡ್ರಿ. ವೃತ್ಕ್ರಮ ಅಂದ್ರೆ ಮ್ಯಾಲೆ 1 ಮಾಡೋದು, ತಳಗ 3 ಮಾಡೋದು ನೋಡ್ರಿ. ಮ್ಯಾಲೆ 1 ಮಾಡೋದು, ತಳಗ 5 ಮಾಡೋದು. ಬರೋಬ್ಬರಿ ಇದರ ಲಸ ಎಷ್ಟಾಗ್ತದ ನೋಡ್ರಿ? 15 ಆಯ್ತು. ಆಮೇಲೆ 3 5ಲೇ, ಆಮೇಲೆ 5 3ಲೇ, 5 1ಲೇ 5 ಪ್ಲಸ್ 3 1ಲೇ 3. ವೃತ್ಕ್ರಮ ರೂಪ ಅಂದ ನಾವು. 5 3 8, ತಳಗ 15 ನೋಡಿ. 8 15 ಅಂಶ ಇಲ್ಲದ ಉತ್ತರ ಸಂಖ್ಯೆ ಎ ನೋಡ್ರಿ. ಯಾವ ತಾರ್ಕಿಕವಾಗಿ ವಿಚಾರ ಮಾಡಿ ಮಾಡತಕ್ಕಂಥ ಲೆಕ್ಕಗಳು ಇರ್ತಾವ ಒಳಗೊಂದವು. ನೀವು ಅದನ್ನು ಸರಿಯಾಗಿ ತಿಳ್ಕೋಬೇಕು. ಯಾಕಂತಂದ್ರೆ ಎಲ್ಲ ಲೆಕ್ಕಗಳನ್ನು ವಿಚಾರ ಮಾಡಿ ಮಾಡುವಂತ ಗಣಿತಗಳು ಇರ್ತಾವ. ನೋಡಿ ಹೆಂಗ್ ವಿಚಾರ ಮಾಡ್ಬೇಕಾಗ್ತದ ಅನ್ನೋದು ಹೇಳತ್ತಂದ ನಾನು ನಿಮಗೆ. ಎಲ್ಲ ಸುಮ್ಮ ಉತ್ತರ ನೋಡಿ ಇಡಬಾರ್ದು. ಇಲ್ಲೇ ಪರಿಶೀಲನಾ ಪದ್ಧತಿ ಅಂದ್ರೆ ಪರಿಶೀಲನಾ ಅಂದ್ರೆ ಹಿಂಗ 1ರಲ್ಲೇ ಭಾಗಿಸಿದ್ರಿ, 1ರಲ್ಲೇ ಗುಣಾಕಾರ ಮಾಡಿದ್ರೆ 1 ಗುಂಡ್ಲೆ 15 ಬಂತು. ಇವುಗಳ ಮೊತ್ತ 16 ಆಯ್ತು. ಇದಲ್ಲ. 2ರಲ್ಲೇ ಭಾಗ ಹೋಗುದಿಲ್ಲ ಗುಣಲಬ್ಧಕ್ಕೆ, 3ರಲ್ಲೇ ಹೋಗ್ತದೆ. 3 ಗುಂಡ್ಲೆ 5 15 ಆಯ್ತು. ಇವುಗಳ ಮೊತ್ತ ಎಷ್ಟಾಯ್ತು ನೋಡಿ? 3 ಪ್ಲಸ್ 8 ಆಯ್ತು. ಮತ್ತ 3 ಪ್ಲಸ್ 5 ಬರೋಬ್ಬರಿ 8 ಆಯ್ತು. ನಮ್ಗೆ ಉತ್ತರ ಸಿಕ್ತು. ಅವ ಏನ್ ಹೇಳ ಪ್ರಶ್ನೆಯನ್ನ 3 ಪೂರ್ಣ ಸಂಖ್ಯೆಯನ್ನು ಇಟ್ಕೊಂಡ ವ್ಯತ್ಕ್ರಮ ಅಂದ್ರ ಗುಣಕ ವಿಲೋಮ ಮಾಡ್ರಿ ಅಂತ ನಾವ. ವ್ಯತ್ಕ್ರಮ ಅಂದ್ರೆ 3ಕ್ಕೆ ನೀವು ಛೇದ ಎಷ್ಟು ಇಟ್ಕೋತೀರಿ? ಪೂರ್ಣ ಸಂಖ್ಯೆಗೆ ಛೇದ 1 ಇಟ್ಕೋರಿ, 5ಕ್ಕೆ ಛೇದ 1 ಇಟ್ಕೊಂಡ್ರಿ. ಇದನ್ನ ವೃತ್ಕ್ರಮ ಅಥವಾ ಗುಣಕ ವಿಲೋಮ ಅಂದ್ರೆ ಮ್ಯಾಲೆ 1 ಆಯ್ತು, ತಳಗ 3 ಆಯ್ತು, ಪ್ಲಸ್ ತಳಗ 5 ಆಯ್ತು, ಮ್ಯಾಲೆ 1 ಆಯ್ತು. ಇವುಗಳ ಮೊತ್ತನ್ನ ಮಾಡಿದಾಗ ಎಷ್ಟು ಬರ್ತದ? 8 15 ಅಂಶ ಬರ್ತದ. ಉತ್ತರ ಸಂಖ್ಯೆ ಎ ನೋಡಿ. ಪರಿಶೀಲನಾ ವಿಧಾನ ಅಂದ್ರೆ ಪರೀಕ್ಷೆ ಮಾಡ್ಬೇಕು, ನಾವು ಕಂಡು ಹಿಡಿಬೇಕಾಗ್ತದೆ. ಇದು ಆಗೋದೇ ಇಲ್ಲ. ಯಾಕಂದ್ರೆ ಇದ್ರ ಮತ್ತೆ ಎಷ್ಟಾಗ್ತದೆ? 16 ಆಗ್ತದ. 5 3ಲೇ 15 ಆಯ್ತು. 3 ಪ್ಲಸ್ 5 8 ಆಯ್ತು. ಇದರ ಗುಣಲಬ್ಧಕ್ಕಿದು ಇದು ಹಿಂಗೆ ತೋರಿಸ್ಬೇಕು, ಇದನ್ನ ಹಿಂಗೆ ತೋರಿಸ್ಬೇಕು. ಆದ್ರೆ ಇವುಗಳ ಮತ್ತನ್ನ ಪರಿಶೀಲನಾ ವಿಧಾನದಿಂದ ಮಾಡಿ ನೋಡ್ಬೇಕು. 3 5 8 ಆಯ್ತು. ಬರೋಬ್ಬರಿ 8. ಅದೇನ ವೃತ್ಕ್ರಮ ವ್ಯತ್ಕ್ರಮ ಅಂದ್ರೆ ಅಂಶ ಛೇದ ಭಿನ್ನ ರಾಶಿ ಒಳಗೆ ಮಾಡ್ಕೋಬೇಕು ನೀವು. ಇದನ್ನು 3ಕ್ಕೆ ಛೇದ 1 ಇಟ್ಕೊಂಡ್ರಿ, 5ಕ್ಕೆ 1 ಇಟ್ಕೊಂಡ್ರಿ. ಗುಣಕ ವಿಲೋಮ ಅಂದ್ರು ಒಂದೇ, ವ್ಯತ್ಕ್ರಮ ಅಂದ್ರು ಒಂದೇ. ವ್ಯತ್ಕ್ರಮ ಮಾಡಿದಾಗ ಎಷ್ಟಾಗ್ತದ? 1 3 ಅಂಶ ಆಗ್ತದ. ಇದು 1 5 ಅಂಶ ಆಗ್ತದ. ಇದರ ಲಾಸ ಎಷ್ಟಾಗ್ತದ? 15 ಆಗ್ತದೆ. 3 5ಲೇ 5 3ಲೇ 5 1ಲೇ 5 3 1ಲೇ 3 5 3 8 15. ಇದನ್ನ ಉತ್ತರ ಸಂಖ್ಯೆ ಎ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಇಂಥವೆಲ್ಲ ಮೆಂಟಲ್ ಎಬಿಲಿಟಿ ಲೆಕ್ಕದಾಗ ಬರ್ತಾವೆ.
ಇದನ್ನ ಶಾರ್ಪ್ ಹುಡುಗರು ಏನು ಮಾಡ್ತಾರೆ, ಮ್ಯಾಲೆ 8 ತೆಳಗೆ 15 ಇಟ್ಬಿಡ್ತಾರ. ಅವಾಗ ಸಡನ್ ಆಗಿ ಏನೋ ಒಟ್ಟು ಇಟ್ಬಿಡ್ತಾರ ಅವ್ರು. ಉತ್ತರ ನೋಡಿ ಮ್ಯಾಲೆ 8 ಇಡೋದು, ತೆಳಗೆ 15 ಇಟ್ಟು ಉತ್ತರ ಇದಾಗ್ತದ. ಹಂಗೆ ನಾವು ವಿಚಾರ ಮಾಡೋದ್ರಿಂದ ಗಣಿತಗಳು ನಿಮ್ಗೆ ತಲೆ ಒಳಗೆ ಉಳಿದಿಲ್ಲ. ಅದನ್ನ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಿಮಗೆ ಪದ್ಧತಿ ಗೊತ್ತಾಗಬೇಕು. 2 ಅಪವರ್ತನಗಳ ಗುಣಲಬ್ಧ 15ಕ್ಕೆ ಸಮನಾಗಿರ್ಬೇಕು, ಅವುಗಳ ಮತ್ತು 8ಕ್ಕಾಗಿರ್ಬೇಕು ಅಂದಾಗ ಅದನ್ನು ವ್ಯುತ್ಕ್ರಮ ರೂಪ ಅಂದ್ರೆ ಪೂರ್ಣ ಸಂಖ್ಯೆನ ವ್ಯುತ್ಕ್ರಮ ಮಾಡೋದಂದ್ರೆ ತಳಗೆ ನೀವು ಛೇದ 1 ಹಚ್ಕೊಳ್ಳೇಬೇಕು, ಇದಕ್ಕೂ 1 ಹಚ್ಕೋಬೇಕು. ಗುಣಕ ವಿಲೋಮ ಅಂದ್ರೆ ವ್ಯುತ್ಕ್ರಮ ಮಾಡ್ಕೊಳ್ಳೋದಂದ್ರೆ 1 3 ಪ್ಲಸ್ 1 5 ಈಕ್ವಲ್ ಟು 15. ಇದನ್ನ ನೋಡಿ ಎಷ್ಟು ನಾ ತಿಳಿಸಿ ಹೇಳಿನಿ. ಇದಕ್ಕಿಂತಲೇ ಏನಾದರೂ ತಪ್ಪಿದ್ರೆ ಫೋನ್ ಮಾಡಿರಿ, ನಾನು ನಿಮ್ಗೆ ಮತ್ತೆ ಕರೆಕ್ಟ್ ಮಾಡಿ ತೋರಿಸ್ತೀನಿ. ಚೆಂದಂಗೆ ಗಣಿತಗಳನ್ನು ಫೇದ ಬರ್ಕೋಬೇಕು, ನೋಡ್ಕೋಬೇಕು. ಪದೇ ಪದೇ ವಿಡಿಯೋಗಳನ್ನು ನೋಡಿ, ಎಲ್ಲ ಲೆಕ್ಕಗಳು ತಿಳ್ತದೆ.